21 ಪ್ರದಕ್ಷಿಣೆ ಹಾಕಿ ಮಾಡಿದೆ. ಆಗ ನನ್ನ ಕಷ್ಟ ಎಲ್ಲ ಸ್ವಲ್ಪ ಪರಿಹಾರ ಆಯಿತು. ಆಗಂಗಿದ್ರೆ ಬಲಗಡೆ ಪಕ್ಕ ಕೊಡ್ತಾರೆ. ಗಂಜೆ ದೋಷನ ಕಡಿಯೇ ನಾಗಮ್ಮ 21 ಸುತ್ತು ಬಾರಾತನು ಆಯಮ್ಮನ ಪಾದ ಹಿಡಿಯತನು. ಇವಾಗ ಪರವಾಗಿಲ್ಲ, ಎಲ್ಲ ಓಡಾಡ್ತೀನಿ, ಅಡುಗೆನೂ ಮಾಡ್ತೀನಿ, ಮುದ್ದೆನೂ ತಿಂತೀನಿ. ಎಲ್ಲ ಕಾಲುಗಳು ಊದ್ಕೊಳ್ಳೋದು, ನನಗೂ ಅಷ್ಟೇ, ಆಯಮ್ಮನಿಗೂ ಅಷ್ಟೇ. ಕಾಲುಗಳೆಲ್ಲ ಊದ್ಕೊಳ್ಳೋದು, ಕೂತ್ಕೊಳಕ್ಕಾಗಲ್ಲ, ಎದ್ದೇಳಕ್ಕಾಗಲ್ಲ. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಈಗ ಇದೇ ವರ್ಷದಲ್ಲಿ ಈ ದೇವ್ರ ದಯದಿಂದ, ಅಮ್ಮನವ್ರ ದಯದಿಂದ ಈಗ ಈ ಆಷಾಢ ಮುಗಿದ ಮೇಲೆ ಮನೆ ಕಟ್ಟಬೇಕು ಅಂತಿದ್ದೀನಿ. ಗಂಜೆ ದೋಷನ ಕಡಿಯೇ ನಾಗಮ್ಮ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಮುಖ್ಯ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಸರ್ಪಶಕ್ತಿ ನಾಗದೇವತೆ ಹಾಗೂ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ. ಆಲೂರು ಗುಬ್ನಳ್ಳಿಂದ ನಮಗೆ ಆರೋಗ್ಯ ಚೆನ್ನಾಗಿರಲಿಲ್ಲ. ಹಾಸ್ಪಿಟ್ಲೆಲ್ಲ ನೋಡಿದ್ವಿ, ಎಲ್ಲೆಲ್ಲ ಮಾತ್ರೆ ತಿಂದಷ್ಟು ಜಾಸ್ತಿ ಆಗೈತು. ಮಾತ್ರೆ ತಿಂದಷ್ಟು ಜಾಸ್ತಿ ಆಗೋತು ನಮ್ಮ ಅಕ್ಕವ್ರು ಕೇಳಿದೆ, ಈ ಥರ ನಂಗೆ ಜಾಸ್ತಿ ಆಗ್ತದೆ ಮಾತ್ರೆ ತಿಂದರೆ, ಏನಕ್ಕ ಮಾಡೋದು, ಎಲ್ಲಿ ದೇವಸ್ಥಾನಕ್ಕೆ ಹೋದ್ರೂ ಮೇಲಾಗಿಲ್ಲ ಅಂತ ಕೇಳಿದೆ. ಸುಮಾರು ಒಂದು 4-5 ವರ್ಷದಿಂದ ನಿಂಗೆ ನನ್ಕ ಕೈ ಎಲ್ಲ ಊದ್ಕೊಂಬಿಡೋದು, ಕಾಲು ಊದ್ಕೊಳ್ಳೋದು, ಕುತ್ಕೊಳಕ್ಕಾತಿಲ್ಲ, ಹಿಂಗೆ ಮಲಕ್ಕೊಳಕ್ಕಾತಿಲ್ಲ, ಎತ್ತು ಮಲಗೋಕ್ಕಾತಿರಲ್ಲ. ಆರೋಗ್ಯ ನೀನು ಅಡುಗೆ ಮಾಡೋಕ್ಕಾತಿಲ್ಲ, ಊಟ ಮುದ್ದೆ ಮುರಿದು ತಿನ್ನೋಕ್ಕಾಗ್ತಾಯಿಲ್ಲ. ಏನು ಮಾಡೋದು, ಯಾರನ್ನ ಚಮಚ ಕೊಟ್ಟು ಮುದ್ದೆ ಕತ್ತರಿಸ್ಕೊಟ್ರೆ ಆಮೇಲೆ ಊಟ ಮಾಡೇನಿ. ಹಿಂಗೆ ತಗೊಳಕ್ಕೂ ಆಗ್ತಾಯಿಲ್ಲ ಕೈ. ಆಮೇಲೆ ಇಲ್ಲಿ ನಮ್ಮ ಅಕ್ಕ ಹಿಂಗೆ ನೋಡೋಣ, ಇಲ್ಲಿ ದೇವಸ್ಥಾನ ಐತೆ ಬಾ, ಏನೂ ಇದಿಲ್ಲ ಎಮ್ಮನಿಗೆ ಮುಖ್ಯ ಅಂದರೆ ಆರೋಗ್ಯ ನಿಂಗೆ ಚೆನ್ನಾಗತ್ತದ ನೋಡೋಣ ಬಾ ಅಂತ ಕರ್ಕೊಂಬಂದ್ರು. ಆವಾಗ ಬಂದು ಇಲ್ಲಿ ಅಮ್ಮನಕ ಫಸ್ಟ್ನೇ ದಿವಸ 3 ಸುತ್ತು ಸುತ್ತಾಕೋಕ್ಕಾಗಿಲ್ಲ. ಆಮೇಲೆ 21 ಸುತ್ತು ಬಾರಾತನು ಆಯಮ್ಮನ ಪಾದ ಹಿಡಿಯತನು. ಇವಾಗ ಪರವಾಗಿಲ್ಲ, ಎಲ್ಲ ಓಡಾಡ್ತೀನಿ, ಅಡುಗೆನೂ ಮಾಡ್ತೀನಿ, ಮುದ್ದೆನೂ ತಿಂತೀನಿ, ಎಲ್ಲ ಕೆಲಸ ನಾನು ಆರೋಗ್ಯ ಚೆನ್ನಾಗೈತೆ ಮಾಡ್ಕೊಂತ ಇದ್ದೀನಿ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ಶ್ರೀ ಕ್ಷೇತ್ರ ಮುದ್ದನಾಯಕನ ಹಳ್ಳಿ ಗ್ರಾಮದಲ್ಲಿದೆ. ನಮಸ್ತೆ, ನನ್ನ ಹೆಸರು ರೇಣುಕಾ ಪ್ರಸಾದ್ ಅಂತ. ನಾನಿರೋದು ಯಲಹಂಕ ಲೇಔಟಲ್ಲಿ. ನನ್ನ ಜೀವನದಲ್ಲಿ ತುಂಬ ಕಷ್ಟ ಇತ್ತು, ತುಂಬ ಸಮಸ್ಯೆ ಇತ್ತು. ನಮ್ಮ ತಂದೆಯವ್ರಿಗೆ ಹುಷಾರಿರಲಿಲ್ಲ. ಹಿಂಗೆ ನಮ್ಮ ಸ್ನೇಹಿತೊಬ್ಬರು ಹೆಸರುಘಟ್ಟದಲ್ಲಿ ಜಗದೀಶ್ ಅಂತ ಇದ್ದರು. ಅವರು ಇಲ್ಲಿ ದೇವಸ್ಥಾನದ ವಿಚಾರ ಹೇಳಿದ್ರು. ನಾನು ಒಂದ್ಸರಿ ಬಂದು ಇಲ್ಲಿ ನೋಡಿ ಇಲ್ಲಿ ಅಮಾವಾಸ್ಯೆಗೆ ಒಂದ್ಸರಿ ಬಂದು ದೀಪ 21 ಪ್ರದಕ್ಷಿಣೆ ಹಾಕಿ ಮಾಡಿದೆ. ಆಗ ನನ್ನ ಕಷ್ಟ ಎಲ್ಲ ಸ್ವಲ್ಪ ಪರಿಹಾರ ಆಯಿತು. ನಮ್ಮ ತಂದೆನೂ ಇಲ್ಲಿ ಕರ್ಕೊಂಬಂದೆ. ನಮ್ಮ ತಂದೆದು ಆರೋಗ್ಯ ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ನನ್ನ ಫೈನಾನ್ಸ್ ಇದು ಕೂಡ ಚೆನ್ನಾಗಾಯಿತು. ನಾನು ಈಗ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಬರ್ತೀನಿ. ಬಂದು ಇಲ್ಲಿ ಅಮ್ಮನವ್ರಿಗೆ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ನಮ್ಮ ಬರಸ್ತು ಗುರೂಜಿಗಳದ್ದು ಸಲಹೆ ಕೇಳ್ಕೊಂಡು ಸಮಸ್ಯೆ ಇದ್ದರೆ ಕೇಳ್ತೀನಿ, ಅವರು ಅದಕ್ಕೆ ಪರಿಹಾರ ಹೇಳ್ತಾರೆ. ಈಗ ಫೈನಾನ್ಸಲ್ಲೂ ಕೂಡ ಚೆನ್ನಾಗಿದ್ದೀನಿ. ಈಗ ಇದೇ ವರ್ಷದಲ್ಲಿ ಈ ದೇವ್ರ ದಯದಿಂದ, ಅಮ್ಮನವ್ರ ದಯದಿಂದ, ನಮ್ಮ ಭರತ್ ಗುರುಗಳ ದಯದಿಂದ ಈಗ ಈ ಆಷಾಢ ಮುಗಿದ ಮೇಲೆ ಮನೆ ಕಟ್ಟಬೇಕು ಅಂತಿದ್ದೀನಿ. ಅದನ್ನೇ ಈಗ ಅಮ್ಮನವ್ರನ್ನ ಕೇಳೋಣ ಅಂತ ಬಂದಿದ್ದೀನಿ. ಈಗ ನನ್ನ ಲೈಫಲ್ಲಿ ಚೆನ್ನಾಗಿದೆ. ಇಲ್ಲಿ ಅಮಾವಾಸ್ಯೆ ಪೌರ್ಣಮಿ ಬಂದು ಪೂಜೆ ಮಾಡಿಸ್ಕೊಂಡ್ರೆ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರ್ತದೆ, ಸಮಸ್ಯೆ ಚೆನ್ನಾಗಿರುತ್ತೆ, ಮಕ್ಕಳಾಗಿದ್ರು ಮಕ್ಕಳಾಗುತ್ತೆ, ಮದುವೆ ಆಗಿದ್ರು ಮದುವೆ ಆಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ.
ನನಗೆ 3 ಜನ ಹೆಣ್ಮಕ್ಳು ಎಲ್ಲ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದೀನಿ. ಯಾರು ಇರಲ್ಲ, ನಾನು ನಮ್ಮ ಯಜಮಾನೇ. ಮುದ್ದೆ ಮಾಡಿದ್ರೆ ಅವರು ಒಂದು ಸ್ವಲ್ಪ ಅಕ್ಕಿ ಕೇಳೋರು, ಕೊಡೋರು, ತಿನ್ನೋಕ್ಕೂ ಆಗ್ತಾ ಇಲ್ಲ. ಆವಾಗಿಂದ ನನಗೆ ಹಿಂಗೆ ಬಾಯತ್ತಕ ಕೈ ಬರ್ತಾಯಿಲ್ಲ, ಎಲ್ಲ ಊದಿಗೆ ಮಾಡೋವು. ಕೈ ಕಾಲು ಕುತ್ಕೊಳಕ್ಕಾತಿಲ್ಲ, ಎದ್ದೇಳಕ್ಕಾತಿಲ್ಲ, ಸ್ವಲ್ಪ ಹಿಂಗೆ ಬಗ್ಗೆಣಕ್ಕೂ ಆಗ್ತಾ ಇಲ್ಲ. ಎಲ್ಲ ಕದ್ದೂಲ ಇದ್ದಂಗಿದ್ವು. ಹಾಸ್ಪಿಟ್ಲಾಗ ಕೇಳಿದ್ದಕ್ಕೆ ಏನೂ ಹೇಳ್ತಿಲ್ಲ, ಎಲ್ಲ ನಾರ್ಮಲ್ ಬಂತು. ಬಾಬಿಟ್ ಹಾಸ್ಪಿಟ್ಲಿಗೆ ಹೋಗಿದ್ನಿ, ಇಲ್ಲಿ ಆಕಾಶ್ ಹಾಸ್ಪಿಟ್ಲಿಗೆ ಹೋಗಿದ್ನಿ, ಒಂದು ಅಡ್ಮಿಂಟ್ ಆಗಿದ್ನಿ, ಏನೂ ಎಲ್ಲ ಚೆನ್ನಾಗೈತೆ, ಏನಿಲ್ಲ ಅಂತ ನಾರ್ಮಲ್ ಬಂತು. ಇಲ್ಲಿಗೆ ಬರತ್ತೂ ತಾಯಿ ನಮ್ಮ ಅಮ್ಮನೂ ಒಳ್ಳೇದು ಮಾಡೋಣ, ನಾಲ್ಕು ದೇವತಿ ಹಸನ್ ದೇವ್ರು. ಅಲ್ಲಿ ಫಸ್ಟ್ ಎತ್ಕೊಂತ ಪೂಜೆ ಮಾಡಿದ್ರಿ. ಆಮೇಲೆ ಕೇಳಿದ್ರಿ ಆ ಅಣ್ಣನ, ಹಿಂಗೊಂದು 21 ಸುತ್ತಮ್ಮ ಆ ಅಮ್ಮನ ನೆನ್ಕೊಂಡು ನಿನ್ನ ಆರೋಗ್ಯ ಏನೋ ಆರೈಕೆ ಮಾಡ್ಕೊಂಡು ನಿನ್ನ ಆರೋಗ್ಯ ಏನದ ನಮ್ಗೆ ಗೊತ್ತಿಲ್ಲಮ್ಮ, 21 ಸುತ್ತು ಅಂತ ಆ ಅಣ್ಣ ಹೇಳಿದ್ರು. ಅವ್ನು 3 ಸುತ್ತು ಬಂದೆ, ಆಗಿಲ್ಲ ಅಣ್ಣ ಅಂದೆ. ಬಿಡಮ್ಮ ಅಲ್ಲಿ ಸಂಸ್ಕಾರ ಮಾಡಿ ಕುತ್ಕೋವ ಅಂದರು. ಆಮೇಲೆ ಆರಾಮಾಗಿ ಸುತ್ತೀನಿ ಇವಾಗ ಪರವಾಗಿಲ್ಲ. ನಾವು ಹೂವು ಪ್ರಶ್ನೆನೇ ಕೇಳಿಲ್ಲ, ಬಂದು ಅಮ್ಮನ ಪೂಜೆ ಮಾಡ್ಕೊಂಡು ಓದ್ತಾ ಇದ್ಬಿಡಿರಿ, ಹೂವನೇ ಕೇಳಿಲ್ಲ ನಾನು. ವೀಕ್ಷಕರೇ, ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಶ್ರೀ ಸರ್ಪಶಕ್ತಿ ನಾಗದೇವತೆ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಹೂವು ಪ್ರಸಾದವನ್ನು ಕೇಳುತ್ತಾರೆ. ನೀವು ಅಂದುಕೊಂಡ ಕೆಲಸಗಳು ಆಗುತ್ತೆ ಅಂದರೆ ಅಮ್ಮನವರು ಹೂವು ಪ್ರಸಾದವನ್ನು ಕೊಡುತ್ತಾರೆ. ಅಂದುಕೊಂಡ ಕೆಲಸ ಆಗುವುದಿಲ್ಲ ಅಂದರೆ ಅಮ್ಮನವರು ಹೂವು ಪ್ರಸಾದವನ್ನು ಕೊಡುವುದಿಲ್ಲ. ಅವ್ರಿಗೆ ತುಂಬ ವರ್ಷಗಳಿಂದ ಸಮಸ್ಯೆ ಇತ್ತು. ಅದು ಸ್ಕಿನ್ದು ಪ್ರಾಬ್ಲಮ್ ಇತ್ತು. ಅದು ಕರ್ಕೊಂಬಂದು ಇಲ್ಲಿ ನಮ್ಮ ಭರತ್ ಗುರುಜಿ ಹತ್ರ ತೋರಿಸಿದ್ದಕ್ಕೆ ಅವ್ರು ಅದಕ್ಕೆ ಔಷಧಿ ಕೊಟ್ಟರು. ಈಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ, ತೊಂದರೆ ಏನಿಲ್ಲ. ಅದು ನನ್ನದು ತುಂಬ ದೊಡ್ಡ ಸಮಸ್ಯೆ ಇತ್ತು, ಅದು ಹೇಳೋಕ್ಕಾಗಲ್ಲ. ಅದು ಅಮ್ಮನವ್ರ ಹತ್ರ ನಾವು ಕೇಳಿದ್ರಿ, ಹೂವು ಕೊಡ್ತು ಬಲಗಡೆಯಿಂದ. ಅದು ಹೂವು ಕೊಟ್ಟಾದ್ಮೇಲೆ ಅದು ಸಮಸ್ಯೆ ನನಗೆ ಕ್ಲಿಯರ್ ಆಯಿತು. ಆಗ ನನಗೆ ತುಂಬ ನಂಬಿಕೆ ಬಂತು. ಹಾಗಾಗಿ ನಾನು ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಇಲ್ಲಿ ಬಂದು ಅಮ್ಮನವ್ರಿಗೆ ಪ್ರದಕ್ಷಿಣೆ ಹಾಕಿ ನನ್ನ ಏನು ಕಷ್ಟ ಇದೆ ನಾನು ಕೇಳಿಕೊಂಡು ಕ್ಲಿಯರ್ ಮಾಡ್ತೀನಿ. ತುಂಬ ಖುಷಿ ಆಗ್ತಿದೆ. ನನ್ನ ಜೀವನ ಅವಾಗ ತುಂಬ ಕಷ್ಟದಲ್ಲಿತ್ತು. ಕಷ್ಟ ಅಂದರೆ ಬಾಡಿಗೆ ಕಟ್ಟೋಕ್ಕಾಗ್ತಾ ಇರಲಿಲ್ಲ, ಜೀವನ ಮಾಡೋಕ್ಕಾಗ್ತಾ ಇರಲಿಲ್ಲ, ಫೈನಾನ್ಸ್ ಕೂಡ ಜಾಸ್ತಿ, ತುಂಬ ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಯಾರಿಗೂ ಆರೋಗ್ಯ ಚೆನ್ನಾಗಿರಲಿಲ್ಲ, ಮನೆಯಲ್ಲಿ ಒಂಥರ ಅಶಾಂತಿ ಎಲ್ಲ ಇತ್ತು. ಈಗ ಇಲ್ಲಿ ಬಂದಾದ ಮೇಲಿಂದ ಸ್ವಲ್ಪ ನೆಮ್ಮದಿಯಾಗಿದ್ದೀನಿ. ತುಂಬ ಅನಿಸುತ್ತೆ, ತುಂಬ ಪವರ್ಫುಲ್ಲಾಗಿದೆ. ಬಂದವ್ರಿಗಂತೂ ಅಮ್ಮನವ್ರು ಕೈ ಬಿಡಲ್ಲ, ಕಾಪಾಡ್ತಾರೆ. ದಯವಿಟ್ಟು ಎಲ್ಲರೂ ಬನ್ನಿ, ಬಂದು ಏನೋ ಸಮಸ್ಯೆ ಇದ್ದರೆ ಬಂದು ತಿಳ್ಕೊಂಡು ಕಷ್ಟ ತಿಳಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಫಸ್ಟ್ ಇಲ್ಲಿ ಬಂದಾಗ ನನಗೇನು ಆ ಥರ ಅನಿಸ್ತಾ ಇರಲಿಲ್ಲ. ಇಲ್ಲಿ ಬಂದು ಇಲ್ಲಿ ನಾನು ಪ್ರದಕ್ಷಿಣೆ ಹಾಕಿಲ್ಲ, ಇಲ್ಲಿ ಅಮ್ಮನವ್ರ ಹತ್ರ ಹೂವು ಕೇಳಾದ್ಮೇಲೆ ನನಗೆ ತುಂಬ ಫೀಲ್ ಆಯಿತು, ಅಮ್ಮನವರು ಶಕ್ತಿ ಇಲ್ಲಿದೆ ಅಂತ. ಅದಾದಮೇಲೆ ಒಂದೊಂದಾಗಿ ನನಗೆ ಸಮಸ್ಯೆಗಳು ಕ್ಲಿಯರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ಪ್ರತಿ ಅಮಾವಾಸ್ಯೆಗೆ ನಾನು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ. ಏನಿಲ್ಲ, ಬಂದು ಅಮಾವಾಸ್ಯೆ ಪೌರ್ಣಮಿಗೆ ಬಂದು ಪೂಜೆ ಮಾಡಿಸಿ, ತುಪ್ಪದ ದೀಪ ಅಣಿಸ್ಬಿಟ್ಟು 21 ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸಿ ಅಮ್ಮನವ್ರ ಹತ್ರ ಹೂವು ಕೇಳಿದ್ರೆ ಎಲ್ಲ ಪರಿಹಾರ ಆಗುತ್ತೆ. ಇದೇ ಪದ್ಧತಿ. ಆಗಂಗಿದ್ರೆ ಬಲಗಡೆ ಪಕ್ಕ ಕೊಡ್ತಾರೆ, ತಡವಾಗಿದ್ರೆ ಎಡಗಡೆ ಕೊಡ್ತಾರೆ. ಏನು 10 ಪೈಸೆ ನಾನು ಕೊಡಲ್ಲ ಸ್ವಾಮಿ. ಆ ತಾಯಿ ನಮ್ಮ ಅಮ್ಮನ ನೆನೆದು ಪೂಜೆ ಮಾಡ್ಕೊಂಡು ಆಗ ಪ್ರಸಾದ ತಿಂದ್ಬಿಟ್ಟು ನಾನು ಪಾಡ್ತು ನಾನು ಓದ್ತಾಯಿದ್ದೆ. ಅವ್ರು 10 ಪೈಸೆ ಕೊಡು ಅಂತೂ ನಾನು ಕೇಳಿಲ್ಲ. ನಾನು ಆ ಅಮ್ಮನಿಗೆ ಏನೋ ನಾನು ಭಕ್ತಿ 50 100 ಉಂಡಿಕೆ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ. ಅವ್ರ ಹತ್ರ ನಾನು ಅವ್ರು ಕೇಳಿಲ್ಲ, ನಾನು ಕೊಡಲ್ಲ. ಎಷ್ಟು ದುಡ್ಡು ಸುರಿದ್ನ ನನಗೇನು ಅಮ್ಮನ ಬುದ್ಧಿ ಕೊಡ್ತಾಳ, ಉಂಡಿಕೆ ಹಾಕ್ತೀನಿ. ಮಾಡಿದ ಸಮಯ ಮೊನ್ನೆನೇ ಒಂದು 6 ತಿಂಗಳದಾಗ ಬಾಬಿಟ್ ಹಾಸ್ಪಿಟ್ಲಾಗ ಒಂದು 20,000ನೇ ಖರ್ಚಾಯಿತು. ಆ ಕ್ಯಾನಿಂಗ್ ಬೆಡ್ ಚೆಕಪ್ಪು, ಎಕ್ಸ್ರಾ ತೆಗೆದು ಏನಾನ ಮಾಡಿದ್ರು. ಸ್ವಲ್ಪ ಮಾತ್ರೆ ತಿಂದಷ್ಟು ಜಾಸ್ತಿನೇ ಮಾತ್ರೆ ಬಿಟ್ಬಿಟ್ಟೆ ಇವಾಗ. ಖುಷಿ ಆಗ್ತದೆ ಸ್ವಾಮಿ. ಇವಾಗ ಪರವಾಗಿಲ್ಲ, ಆರೋಗ್ಯವಾಗಿ
ನಾನು ಬದುಕೆಲ್ಲ ಮಾಡ್ಕೊಂತೀನಿ, ಮುದ್ದೆ ತೊಳಸ್ತೀನಿ, ಅವ್ರಿಗೂ ಇಕ್ತೀನಿ, ನಾನು ಉಣ್ತೀನಿ, ಆರಾಮಾಗಿದ್ದೀನಿ. ಯಾವಾಗನ ಸ್ವಲ್ಪ ನೋವು ಬರ್ತವೆ, ಅವಾಗ ಸ್ವಾಮಿ ನಾರಾಯಣ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಇದು ಮಾಡ್ತೀನಿ. ಮಾತ್ರೆ ಬಿಟ್ಬಿಟ್ಟೆ, ಮಾತ್ರೆ ತಿಂದಷ್ಟು ಜಾಸ್ತಿ ಆಗೈತಿ. ಪರವಾಗಿಲ್ಲ ತಾಯಿ ನಮ್ಮ ಅಮ್ಮನು. ನಾವು ಆಯಮ್ಮನ್ನೇ ನಂಬಿದ್ದು. ನಾನು ಹೂವನೂ ಕೇಳಿಲ್ಲ ಸ್ವಾಮಿಗಳನ್ನ, ನಾವು ಏನೂ ಕೇಳಿಲ್ಲ. ಬರೋದು ನಮಸ್ಕಾರ ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಆಯಮ್ಮನ ತೋತನೆ ಮಾಡ್ಕೊಂಡು ಓದ್ತಾ ಇರ್ತೀವಿ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು 21 ಪ್ರದಕ್ಷಿಣೆಯನ್ನು ಹಾಕಿ ತೆಂಗಿನಕಾಯಿಯಿಂದ ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು. ಚರ್ಮ ಕಾಯಿಲೆ, ನಾಗದೋಷ, ಸಂತಾನ ವಿಳಂಬ, ಕಂಕಣ ಭಾಗ್ಯ, ಉದ್ಯೋಗ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಕೋರ್ಟು ಕಚೇರಿ ಸಮಸ್ಯೆ, ಭೂಮಿ ವ್ಯಾಜ್ಯಗಳ ಸಮಸ್ಯೆ, ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತದೆ ಅನ್ನುವ ನಂಬಿಕೆ ಇದೆ. ಸುಮಾರು ಕಡೆ ಎಲ್ಲ ಕರ್ಕೊಂಡೋದೆ, ಇಲ್ಲಿ ಮೇಲೆ ಕಾಣಿಸಿಲ್ಲ. ಇದು ಬೇಕಾದ ಹಾಸ್ಪಿಟ್ಲ್ಗಳೆಲ್ಲ ಓಡಾಡಿಸಿದೆ, ಮೇಲೆ ಕಾಣಿಸಿಲ್ಲ. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಮೇಲು ಆರೋಗ್ಯವಾಗಿದ್ದೀವಿ. ಎಲ್ಲ ಅನುಕೂಲ ಆಗಿದೆ ನಮ್ಗೆ. ಆ ತಾಯಿ ನಮ್ಮ ಅಮ್ಮನ ಒಳ್ಳೇದು ಮಾಡಿದ್ವಿ. ಎಲ್ಲ ಕಾಲುಗಳು ಊದ್ಕೊಳ್ಳೋದು, ನನಗೂ ಅಷ್ಟೇ, ಆಯಮ್ಮನಿಗೂ ಅಷ್ಟೇ. ಕಾಲುಗಳೆಲ್ಲ ಊದ್ಕೊಳ್ಳೋದು, ಕೂತ್ಕೊಳ್ಳೋಕ್ಕಾಗಲ್ಲ, ಎದ್ದೇಳೋಕ್ಕಾಗಲ್ಲ. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಮೇಲು. ಸುಮಾರು ಕಡೆ ಸ್ವಾಮಿ ಹೇಳೋಕ್ಕಾಗಲ್ಲ, ಅಷ್ಟು ತಾಗ ಓಡಾಡ್ಬಿಟ್ಟಿವಿ. ಕಾಸುಗಳೇನು ಲಕ್ಷಗಳೇ ಖರ್ಚು ಮಾಡಿ ಹಾಕಿದ್ದೀವಿ, ಇಲ್ಲೇನು ಖರ್ಚು ಮಾಡಿಲ್ಲ. ಏನೋ ನಮ್ಮ ಭಕ್ತಿ ಉಂಡಿಗೆ ಹಾಕೋದು ಓದ್ತಾ ಇರೋದು ಅಷ್ಟೇ. ಅಷ್ಟು ಬಿಟ್ಟ ಮೇಲೆ ಏನೂ ಇಲ್ಲ. ಒಳ್ಳೆ ಚೆನ್ನಾಗ ಖುಷಿ ಆಗ್ತದೆ. ಚೆನ್ನಾಗಿ ನಮ್ಮನ್ನು ಕಾಪಾಡ್ತಾವಳೆ. ನಮ್ಮ ಹೆಸರು ಸಿ ಮೋಹನ್ ರಾಜು ಅಂತ, ನಮ್ಮದು ಕೋಲಾರು. ನಾವು ನಮ್ಮ ಸ್ನೇಹಿತರ ಮುಖಾಂತರ ಈ ಥರ ಅವರಿಗೆ ಎಲ್ಲಿ ನೋಡ್ತಿದ್ರು ಅಭಾಷಣ ಆಗ್ತಾಯಿತ್ತು. ಅವ್ರು ಹೇಳಿದ್ರು ಈ ಥರ ಇಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಅಂತ. ಇಲ್ಲಿ ಬಂದಮೇಲೆ ಅವ್ರಿಗೆ ಅನುಕೂಲ ಆಯಿತು. ಅಭಾಷಣ ಹೋಗಿ 3 ತಿಂಗಳು ಆಗಿದೆ. ನಾವು ಈ ಥರ ನಮ್ಮದು ಯಾವುದು ಸ್ವಲ್ಪ ದುಡ್ಡು ಕಾಸು ಬರಬೇಕಾಯ್ತು ಒಂದು 15 ವರ್ಷದಿಂದ. ಅವಾಗ ಈ ಅಮ್ಮನವ್ರನ್ನ ಇದು ಮಾಡ್ಕೊಂಡು ಹೂವು ಕೇಳಿದ್ವಿ. ಹೂವು ಕೇಳಿದ್ದಕ್ಕೆ ಒಂದು 4 ವಾರ ಬನ್ನಿ ಅಂದರು. 4 ವಾರ ಬಂದಮೇಲೆ ಆ 15 ವರ್ಷದ್ದು ದುಡ್ಡು ನಮಗೆ ಪೊಲೀಸ್ ಸ್ಟೇಷನ್ ಮುಖಾಂತರ ಕೊಟ್ಬಿಟ್ಟವರು. ಆಮೇಲೆ ಯಾವುದೋ ಕೋರ್ಟ್ ಕೇಸು ಬಗ್ಗೆ ಕೇಳಿದ್ವಿ. ಅದು ಅನುಕೂಲ ಆಗುತ್ತೆ, ನಿಮಗೆ ಆಗುತ್ತೆ ಅಂತ ಇವಾಗ ಹೇಳಿದ್ದಾರೆ. 4 ವಾರ ಬಂದ ಮೇಲೆ ಕೇಳಿದ್ವಿ, ಅದು ಆಗುತ್ತೆ ಅನುಕೂಲ ಅಂತ ಹೇಳಿದ್ದಾರೆ. ನಿಮಗೆ ಆರೋಗ್ಯ ಅಂದರು. ನಮಗೆ ಆಪ್ರೇಷನ್ ಮಾಡ್ಕೋಬೇಕಾ ಹಿಂಗೆ ಅಂತ ಕೇಳಿದೆ. ಆಪ್ರೇಷನ್ನೇ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಕಾಲಿಗೆ ವೆರಿಕೋಸ್ ಅಂತಿದೆ. ವ್ಯಾಪಾರಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಅಮ್ಮ ಅವರು ನಿಂಬೆಹಣ್ಣೆಲ್ಲ ಕೊಟ್ಟಿದ್ದಾರೆ. ನನಗೆ ಇಲ್ಲಿ ಬಂದಮೇಲೆ 21 ಪ್ರದಕ್ಷಿಣೆ ಹಾಕಿದ್ಮೇಲೆ ಎಲ್ಲ ಒಳ್ಳೇದೇ ಆಗ್ತಾಯಿದೆ, ಎಲ್ಲರಿಗೂ ಒಳ್ಳೇದಾಗ್ತಾಯಿದೆ. ದಯವಿಟ್ಟು ಎಲ್ಲರೂ ಬಂದು ಕಷ್ಟಗಳನ್ನೆಲ್ಲ ಅಮ್ಮನಿಗೆ ಒಪ್ಪಿಸಿ 21 ಪ್ರದಕ್ಷಿಣೆ ಹಾಕಿ ಇದು ತೆಂಗಿನಕಾಯಿ ಇದರಲ್ಲಿ 21 ಪ್ರದಕ್ಷಿಣೆ ಹಾಕಿದ್ರೆ ದೇವರು ಒಳ್ಳೇದು ಮಾಡ್ತಾರೆ. ಎಲ್ಲರಿಗೂ ಅನುಕೂಲ ಆಗಲಿ. ಅವ್ರ ಕಷ್ಟಗಳನ್ನೆಲ್ಲ ಬಂದು ಕಾಪಾಡ್ಕೊಂಡು ಅಮ್ಮ ತೀರಿಸ್ಕೊತಾಳೆ. ದಯವಿಟ್ಟು ಬಂದು ಹೋಗಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸ್ಕೊಳ್ಳಿ. ಹೂವು ಪ್ರಸಾದನ ಅಮ್ಮನ ಮುಂದೆ ಕೂತ್ಕೊಂಡು ನಮ್ಮ ಕಷ್ಟಗಳನ್ನ ಅಮ್ಮಗೆ ಒಪ್ಪಿಸಿದ್ರೆ ಆ ಅಮ್ಮ ಹೂವು ಪ್ರಸಾದ ಕೊಡ್ತಾರೆ. ಆವಾಗ ಇಷ್ಟು ವಾರ ಬನ್ನಿ ಅಂತಾರೆ. ಅಷ್ಟು ವಾರ ಬನ್ನಿ ಅಂದರೆ ಅಷ್ಟು ವಾರ ಬರಬೇಕಾಗುತ್ತೆ. ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂದರೆ ಮಾತ್ರ ಹೂವು ಕೊಡ್ತಾರೆ. ಇಲ್ಲಾಂದರೆ ಇಷ್ಟು ವಾರ ಬರಬೇಕು ಅಂತ ಹೇಳ್ತಾರೆ.
ಆವಾಗ ಅಷ್ಟು ಬಂದರೆ ಅವ್ರಿಗೆ ಒಳ್ಳೆಯದಾಗುತ್ತೆ. ನಾವು ಅಮ್ಮನವ್ರ ಹತ್ರ ಬಂದಾಗ ನಮಗೆ ಸುಮಾರು 15 ವರ್ಷದಿಂದ ಕಾಸು ಬಂದಿಲ್ಲ, ಅದು ಕಾಸು ಬರೋ ಥರ ಮಾಡಿ ಅಂತ ಕೇಳ್ಕೊಂಡ್ವಿ. ಆಮೇಲೆ ಕೋರ್ಟದು ಕೇಸ್ ನಮ್ಮ ಕಡೆ ಆಗಬೇಕು ಅಂತ ಕೇಳ್ಕೊಂಡ್ವಿ, ಆಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಇಷ್ಟು ದಿವಸ ಕೋರ್ಟ್ ಕೇಸ್ ನಿಂತಿರೋದು ಇವಾಗ ಆದಷ್ಟು ಫೈನಲ್ಗೆ ಬಂದಿದೆ. ಇನ್ನೊಂದು 2-3 ಏರಿಂಗಲ್ಲಿ ಕೇಸೇ ನಮ್ಮ ಕಡೆ ಆಗುತ್ತೆ ಅಂತ ಕೋರ್ಟ್ ಕಡೆಯಿಂದ ಹೇಳ್ತಾ ಇದ್ದಾರೆ. ಅಮ್ಮ ಇಲ್ಲಿ ಮೇಡಮ್ಮ, ಅಮ್ಮ ಬಂದರೆ ಚರ್ಮ ರೋಗ ಆಗಲಿ ಏನೇ ಆಗಲಿ ಅವ್ರ ಕಷ್ಟಕ್ಕೆ ಕಾಪಾಡು, ಮದುವೆ ವಿಷಯ ಆಗಲಿ ಏನೇ ಆಗಲಿ, ವ್ಯಾಪಾರದ್ದು ವಿಷಯ ಆಗಲಿ ಎಲ್ಲ ಅದು ಒಳ್ಳೆಯದಾಗುತ್ತೆ. ದಯವಿಟ್ಟು ಬಂದು ಅಮ್ಮನಿಗೆ ಕಷ್ಟಗಳನ್ನು ಒಪ್ಪಿಸಿ ಒಳ್ಳೆಯದು ಆಗುತ್ತೆ, ಬಂದು ಹೋಗಿ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಶ್ರೀ ಸರ್ಪಶಕ್ತಿ ನಾಗದೇವತೆ ಹಾಗೂ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 21 ಪ್ರದಕ್ಷಿಣೆಯನ್ನು ಹಾಕಿ ತೆಂಗಿನಕಾಯಿಯಿಂದ ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು, ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತದೆ.